Hello everyone. Welcome to News Navigator program of Shankar IAS Academy. Shankar IAS Academy ಕಡೆಯಿಂದ ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ನಲ್ಲಿ ಮೇನ್ಸ್ ಪರ್ಸ್ಪೆಕ್ಟಿವ್ ಆಗಿ ಯಾವ್ದೆಲ್ಲ ಕಾನ್ಸೆಪ್ಟ್ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಆ ರೀತಿಯಾದಂತಹ ಕಾನ್ಸೆಪ್ಟ್ ಗಳನ್ನ ಪಿಕ್ ಮಾಡ್ಬಿಟ್ಟು ಪೇಪರ್ ಅನಾಲಿಸಿಸ್ ಅನ್ನ ಮಾಡ್ಲಾಗ್ತದೆ. ಇದರಿಂದ ನಿಮ್ಗೆ ಎಕ್ಸಾಮ್ ಅಲ್ಲಿ ಒಂದು ಸ್ಟ್ರಕ್ಚರ್ ಆಗಿ ಆನ್ಸರ್ ಬರೀಲಿಕ್ಕೆ ಹೆಲ್ಪ್ ಆಗತ್ತೆ. ಅಂಡ್ ಆಲ್ಸೋ ಈಗ 2023 ಅಥವಾ 2022 ಇಂದ ಪೇಪರ್ ಶಿಫ್ಟ್ ಆಗಿರೋದ್ರಿಂದ ಅಂದ್ರೆ ಅನಾಲಿಟಿಕಲ್ ವೇ ಅಲ್ಲಿ ಪ್ರಿಲಿಮ್ಸ್ ಅನ್ನ ಕೇಳ್ತಾ ಇರೋದ್ರಿಂದ ಪ್ರಿಲಿಮ್ಸ್ ಅನ್ನ ಕೂಡ ಅಟೆಂಡ್ ಮಾಡ್ಲಿಕ್ಕೆ ಇದು ತುಂಬಾನೇ ಹೆಲ್ಪ್ ಆಗತ್ತೆ. ತಪ್ಪದೆ ಪ್ರತಿದಿನ ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಅನ್ನ ವಾಚ್ ಮಾಡಿ. ಬಿಕಾಸ್ ಇದು ಕನ್ನಡದಲ್ಲಿ ಇರೋದ್ರಿಂದ ಅಂದ್ರೆ ಎಕ್ಸ್ಪ್ಲನೇಷನ್ ಬೈಲಿಂಗ್ವಲ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಈಸಿ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ. ಅಂಡ್ ಆಲ್ಸೋ ಇದು ಜಸ್ಟ್ ನಿಮ್ಗೆ ಎಕ್ಸಾಮಿಗೆ ಏನ್ ಬೇಕು ಅದನ್ನಷ್ಟೇ ನಾವು ಎಕ್ಸ್ಪ್ಲೈನ್ ಮಾಡೋದ್ರಿಂದ ಅಂಡ್ ಎಂಡ್ ಆಫ್ ದ ವಿಡಿಯೋ ಒಂದು ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಕ್ವಶನ್ ಇರೋದ್ರಿಂದ ಎಕ್ಸಾಮ್ ಅಲ್ಲಿ ಹೇಗ್ ಕೇಳ್ತಾರೆ ಅಂಡ್ ಹೇಗೆ ಅಪ್ರೋಚ್ ಮಾಡ್ಬೇಕು, ಇಂಟ್ರೊಡಕ್ಷನ್ ಅಲ್ಲಿ ಏನ್ ಬರಿಬೇಕು, ಕನ್ಕ್ಲೂಷನ್ ಯಾವ ತರ ಇರಬೇಕು, ವೇ ಫಾರ್ವರ್ಡ್ ಏನು, ಚಾಲೆಂಜಸ್ ಏನು ಅನ್ನೋದು ಇನ್ ಡಿಟೈಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ತಡ ಮಾಡೋದ್ ಬೇಡ. ಇವತ್ತಿನ ವಿಡಿಯೋದಲ್ಲಿ ನಾವು ಅಪೋಸಿಷನ್ ಪಾರ್ಟಿಯವರು ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಅಪ್ಲೈ ಮಾಡಿದ್ದಾರೆ, ಅಂದ್ರೆ ಪಾಸ್ ಮಾಡಿದ್ದಾರೆ. ಯಾರಿಗೋಸ್ಕರ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಭಾರತದ ಪಾರ್ಲಿಮೆಂಟಿನಲ್ಲಿರುವಂತಹ ಲೋಕಸಭಾ ಅಂದ್ರೆ ಕೆಳಮನೆ ಅಂತ ಹೇಳಿ ಏನ್ ಕರಿತೇವೆ, ಅದರಲ್ಲಿ ಸ್ಪೀಕರ್ ಆಗಿರುವಂತಹ ಓಂ ಬಿರ್ಲಾ ಅವರನ್ನ ಪದಚ್ಯುತಿಗೊಳಿಸಬೇಕು ಅಂತ, ಅಂದ್ರೆ ಅವರ ಒಂದು ಪೊಸಿಷನ್ ಇಂದ ರಿಮೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋ ಕಾನ್ಫಿಡೆನ್ಸ್ ಮೋಷನ್ ನ ಪಾಸ್ ಮಾಡಿದ್ದಾರೆ. ಯಾಕೆ ಈ ರೆಸಲ್ಯೂಷನ್ ಪಾಸ್ ಮಾಡಿದ್ರು ಅಪೋಸಿಷನ್ ಪಾರ್ಟಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ಸೆಷನ್ ನಡಿಬೇಕಾದ್ರೆ ಆ ಸೆಷನ್ಗೆ ಪ್ರೈಮ್ ಮಿನಿಸ್ಟರ್ ಅವ್ರನ್ನ ಅಟೆಂಡ್ ಮಾಡಬೇಡಿ. ಅಂಡ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಅಪೋಸಿಷನ್ ಪಾರ್ಟಿಯವ್ರ ಕಡೆಯಿಂದ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಫಾಲ್ಸ್ ಅಲಿಗೇಷನ್ ನ ಅಪೋಸಿಷನ್ ಪಾರ್ಟಿಯ ಮೇಲೆ ಹಾಕಿದ್ದಾರೆ. ಇದು ಫಸ್ಟ್ ಸ್ಟೇಟ್ಮೆಂಟ್ ಓಂ ಬಿರ್ಲಾ ಅವರೇ ಸ್ವತಃ ಹೇಳಿರೋದು. ಅದು ಫಸ್ಟ್ ರೀಸನ್. ಸೆಕೆಂಡ್ ರೀಸನ್ ಏನು ಅಂತ ಹೇಳಿದ್ರೆ, ನಮ್ಗೆ ಬಜೆಟ್ ಸೆಷನ್ ಆಗುತ್ತೆ. ಆಗ ಅಪೋಸಿಷನ್ ಪಾರ್ಟಿಯ ಲೀಡರ್ ಆದಂತಹ ರಾಹುಲ್ ಗಾಂಧಿ ಅವರಿಗೆ ಅಲ್ಲಿ ಮಾತಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡೋದಿಲ್ಲ. ಇದು ಎರಡನೇ ರೀಸನ್. ಮೂರನೇ ರೀಸನ್ ಬಂದ್ಬಿಟ್ಟು ಪಕ್ಷಪಾತನ ಮಾಡ್ತಾ ಇದ್ದಾರೆ. ಅಂದ್ರೆ ಅಪೋಸಿಷನ್ ಪಾರ್ಟಿಗೆ ಒಂಥರ ಅಥವಾ ರೂಲಿಂಗ್ ಪಾರ್ಟಿಗೆ ಒಂಥರ ಮಾಡ್ತಾ ಇದ್ದಾರೆ. ಅಪೋಸಿಷನ್ ಪಾರ್ಟಿಯವರು ಏನೇ ಮಾಡಿದ್ರು ಕೂಡ ಅವ್ರಿಗೆ ವ್ಯಾಲ್ಯೂನ ಕೊಡ್ತಾ ಇಲ್ಲ ಅಥವಾ ಅವ್ರಿಗೆ ಅವಕಾಶಗಳನ್ನ ಕಲ್ಪಿಸಿ ಕೊಡ್ತಾ ಇಲ್ಲ ಓಂ ಬಿರ್ಲಾ ಅವರು, ಸ್ಪೀಕರ್ ಅವರು ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಅಲಿಗೇಷನ್ ಇಂದ ಅವ್ರನ್ನ ರಿಮೂವ್ ಮಾಡ್ಬೇಕು ಅಂತ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ತಗೊಬಂದಿದ್ದಾರೆ. ಈ ವಿಡಿಯೋದಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಅಂದ್ರೆ ಏನು, ಯಾತಕ್ಕೋಸ್ಕರ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ತಗೊಬರ್ಬಹುದು, ಸ್ಪೀಕರ್ ಅಂದ್ರೆ ಯಾರು, ಸ್ಪೀಕರ್ ನ ಹೇಗೆ ಎಲೆಕ್ಟ್ ಮಾಡ್ತಾರೆ, ಹೇಗೆ ರಿಮೂವ್ ಮಾಡ್ತಾರೆ ಅಂತ ನೋಡೋಣ. ನಾನೀಗ ಹೇಳಿದಂತಹ ರೀಸನ್ ಬಂದ್ಬಿಟ್ಟು ಜಸ್ಟ್ ಒಂದು ಪೊಲಿಟಿಕಲ್ ರೀಸನ್ಸ್ ಆಗಿರಬಹುದು. ಪೊಲಿಟಿಕಲ್ ರೀಸನ್ಸ್ ಅಥವಾ ಪೊಲಿಟಿಕಲ್ ಅಲಿಗೇಷನ್ ಅಂತಾನೆ ಇದನ್ನ ಕರಿಬಹುದು. ಆದ್ರೆ ಎಕ್ಸಾಮ್ ಅಲ್ಲಿ ನಮ್ಗೆ ಕರೆಂಟ್ ಅಫೇರ್ಸ್ ಅನ್ನ ಸ್ಟಾರ್ಟಿಂಗ್ ಕ್ವಶನ್ ಜೊತೆ ಮಿಕ್ಸ್ ಮಾಡಿ ಕೇಳೋದ್ರಿಂದ ಇಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಪೊಲಿಟಿಕಲ್ ಅಲಿಗೇಷನ್ಸ್ ನ ಕ್ವಶನ್ ಆಗಿ ಕೇಳಲ್ಲ, ಬಟ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಅಥವಾ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಆಗಿ ಕ್ವಶನ್ ನ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಏನು ಅಂತ ಹೇಳಿಬಿಟ್ಟು ಕೂಡ ಈ ವಿಡಿಯೋದಲ್ಲಿ ನಾವು ಡೀಟೈಲ್ ಆಗಿ ನೋಡ್ಕೊಂಡ್ ಬರೋಣ. ಎಸ್ಪೆಷಲಿ ಸ್ಪೀಕರ್ ರಿಲೇಟೆಡ್ ನಾವು GS2 ಅಲ್ಲಿರುವಂತಹ ಪಾರ್ಲಿಮೆಂಟ್ ಮತ್ತೆ ಸ್ಟೇಟ್ ಲೆಜಿಸ್ಲೇಚರ್ ಅಂಡರ್ ಅಲ್ಲಿ ನೋಡ್ಕೊಳ್ತೇವೆ. ಅಂಡ್ ಆಲ್ಸೋ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ವೈ? ಬಿಕಾಸ್ ಈವನ್ ಸ್ಟೇಟ್ ಲೆಜಿಸ್ಲೇಚರ್ಸ್ ಅಲ್ಲೂ ಕೂಡ ಗವರ್ನರ್ ಪ್ರಾಬ್ಲಮ್ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ? ಅಂಡ್ ಆಲ್ಸೋ ಸ್ಪೀಕರ್ ಪ್ರಾಬ್ಲಮ್ ಕೂಡ ಕೆಲವೊಂದು ಸ್ಟೇಟ್ಸ್ ಗಳಲ್ಲಿ ನಡೀತಾ ಇದೆ. ಈ ರೀತಿಯಾದಂತಹ ಇಶ್ಯೂಸ್ ಗಳು ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಎಕ್ಸಾಮ್ ಅಲ್ಲಿ ನಮ್ಗೆ ಈ ಟಾಪಿಕ್ಸ್ ಗಳು ಹಾಟ್ ಟಾಪಿಕ್ ಆಗಿ ಕಾಣಿಸುತ್ತೆ. ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತಹ ಆರ್ಟಿಕಲ್ 93, 94 ಹಾಗೂ 96 ಆರ್ಟಿಕಲ್ಸ್ ಏನಿದೆ ಅದನ್ನ ನಮ್ಗೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಇದೆಷ್ಟು ಯಾಕೆ ನೋ ಕಾನ್ಫಿಡೆನ್ಸ್ ಮೋಷನ್ ಸ್ಪೀಕರ್ ಅಗೇನೆಸ್ಟ್ ಅಲ್ಲಿ ನ್ಯೂಸ್ ಅಲ್ಲಿ ಇದೆ ಅಂಡ್ ನಾವ್ ಏನನ್ನ ಫೋಕಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಿಫೋರ್ ಮೂವಿಂಗ್ ಟು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್, ಈ ಹಿಂದೆ ಇದ್ದಂತಹ ಸ್ಪೀಕರ್ಸ್ ಗಳಲ್ಲಿ ಯಾರಿಗಾದ್ರೂ ಕೂಡ ನೋ ಕಾನ್ಫಿಡೆನ್ಸ್ ಮೋಷನ್ ನ ಪಾಸ್ ಮಾಡಿದ್ರ?
ಯಾತಕ್ಕಾಗಿ ಮಾಡಿದ್ರು, ಹಾಗಿದ್ರೆ ಸ್ಪೀಕರ್ ಪೊಸಿಷನ್ ಇಂದ ಎಷ್ಟು ಜನನ ರಿಮೂವ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಬಿಕಾಸ್ ಇದೇ ಸ್ಟೇಟ್ ಎಕ್ಸಾಮ್ಸ್ ಹಾಗೆಯೇ ಕೆಎಎಸ್ ಅಥವಾ UPSC ಎಕ್ಸಾಮ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಅವರು ಪೊಸಿಷನ್ ಅಲ್ಲಿ ಇದ್ದಾಗ್ಲೇನೆ ಡೆತ್ ಯಾರಾಗಿದ್ರು ಅಥವಾ ರಿಮೂವ್ ಅವ್ರನ್ನ ನೋ ಕಾನ್ಫಿಡೆನ್ಸ್ ಮೋಷನ್ ಇಂದ ಅಥವಾ ಅವರ ಎಲೆಕ್ಷನ್ ಆಫೀಸ್ ಇಂದ ರಿಮೂವ್ ನ ರೆಸಲ್ಯೂಷನ್ ಪಾಸ್ ಮಾಡೋ ಮೂಲಕ ಯಾವಾಗ ಯಾರನ್ನ ರಿಮೂವ್ ಮಾಡಿದ್ರು, ಈ ರೀತಿಯಾದಂತಹ ಕ್ವಶನ್ಸ್ ಗಳನ್ನ ಕೇಳಿರೋದ್ರಿಂದ ಸ್ಪೀಕರ್ ಪೊಸಿಷನ್ ಇಂದ ಯಾರನ್ನ ಪದಚ್ಯುತಿಗೊಳಿಸಲಾಗಿದೆ ಅಂತಹ ಕ್ವಶನ್ ನ ಕೇಳುವಂತಹ ಚಾನ್ಸಸ್ ಕೂಡ ನಮ್ಗೆ ಎಕ್ಸಾಮ್ ಅಲ್ಲಿ ಇರುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ಅ ಹಿಸ್ಟಾರಿಕಲ್ ಪ್ರೆಸಿಡೆಂಟ್ ಅಥವಾ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಬಗ್ಗೆ ನೋಡ್ಕೊಳ್ಳೋಣ. ಸ್ಪೀಕರ್ ರಿಲೇಟೆಡ್ ಸ್ಪೀಕರ್ ನ ಇದೇ ಮೊದಲ ಬಾರಿ ಸ್ಪೀಕರ್ ನ ರಿಮೂವ್ ಮಾಡೋದಕ್ಕೆ ಡಿಸಿಷನ್ ನ ತಗೊಂಡ್ಬಿಟ್ಟು ರೆಸಲ್ಯೂಷನ್ ಪಾಸ್ ಮಾಡಿದಾರ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಇಶ್ಯೂ 1954 ಸ್ಟಾರ್ಟ್ ಆಗತ್ತೆ. 1954 ಜಿ.ವಿ. ಮಾವಲಂಕರ್ ಅವರನ್ನ ರಿಮೂವ್ ಮಾಡ್ಬೇಕು, ಅವರು ಪಕ್ಷಪಾತವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರನ್ನ ರಿಮೂವ್ ಮಾಡ್ಬೇಕು ಅಂತ ಹೇಳಿ ಇದೇ ವಿರೋಧ ಪಾರ್ಟಿಯವರು ಅಂದ್ರೆ ಅಪೋಸಿಷನ್ ಪಾರ್ಟಿಯವರು ರೆಸಲ್ಯೂಷನ್ ನ ಪಾಸ್ ಮಾಡಿರ್ತಾರೆ. ಸೊ ಇದು ಕೂಡ ಅಪೋಸಿಷನ್ ಪಾರ್ಟಿಯವರೇ ತರುವಂತಹ ಮೋಷನ್. ಬಟ್ ಈ ಮೋಷನ್ ಕೂಡ ಫೇಲ್ಡ್ ಮೋಷನ್ ಬಿಕಾಸ್ ಜಿ.ವಿ. ಮಾವಲಂಕರ್ ಅವರನ್ನ ಇಲ್ಲಿಂದ ರಿಮೂವ್ ಮಾಡಲ್ಲ. ಆಲ್ಮೋಸ್ಟ್ 2 hours ಆಫ್ ಡಿಸ್ಕಷನ್ ನಡೆಯುತ್ತೆ. ದ ಲಾಂಗೆಸ್ಟ್ ಡಿಸ್ಕಷನ್ ವಿಚ್ ಇಸ್ ಹ್ಯಾಪನ್ಡ್ ಫಾರ್ ದ ರಿಮೂವಲ್ ಆಫ್ ದ ಸ್ಪೀಕರ್. ಸೊ ಅದೇ ಟೈಮ್ ಅಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಅವರು ಆಗಿರ್ತಾರೆ. ಸೊ ಅವ್ರು ಮಾತಾಡ್ಬಿಟ್ಟು ಸ್ಪೀಕರ್ ಪೊಸಿಷನ್ ಬಗ್ಗೆ ಡೀಟೈಲ್ ನ ಮೆಂಬರ್ಸ್ ಗಳಿಗೆ ಕೊಡ್ತಾರೆ. ಸೊ ಸ್ಪೀಕರ್ ಪೊಸಿಷನ್ ಅನ್ನೋದು ಒಂದು ರೆಸ್ಪೆಕ್ಟೆಡ್ ಪೊಸಿಷನ್. ಅವರನ್ನ ರಿಮೂವ್ ಮಾಡೋದಕ್ಕೆ ವೋಟ್ ಹಾಕೋದಕ್ಕಿಂತ ಮುಂಚೆ ಅಥವಾ ಈ ರೀತಿಯಾದಂತಹ ವಿಪ್ ಗಳನ್ನ ಪಾಸ್ ಮಾಡೋದಕ್ಕಿಂತ ಮುಂಚೆ ವಿ ನೀಡ್ ಟು ಥಿಂಕ್ ಅಂತ ಹೇಳ್ಬಿಟ್ಟು, ವಿ ನೀಡ್ ಟು ರೆಸ್ಪೆಕ್ಟ್ ದ ಪೊಸಿಷನ್ ಅಂತ ಹೇಳ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಆದಂತಹ ಜವಾಹರ್ಲಾಲ್ ನೆಹರು ಅವರು ಇದರ ಬಗ್ಗೆ ಮಾತಾಡಿರ್ತಾರೆ. ನೆಕ್ಸ್ಟ್ 1966 ಹುಕುಂ ಸಿಂಗ್, 1966 ಆದಂತಹ ಸರ್ದಾರ್ ಹುಕುಂ ಸಿಂಗ್ ಅವರು ಸ್ಪೀಕರ್ ಆಗಿರ್ತಾರೆ. ಅವರನ್ನ ಕೂಡ ಕಾನ್ಸ್ಟಿಟ್ಯೂಷನ್ ಅಥವಾ ಸ್ಪೀಕರ್ ಪೊಸಿಷನ್ ಇಂದ ರಿಮೂವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರೆಸಲ್ಯೂಷನ್ ನ ಪಾಸ್ ಮಾಡಿರ್ತಾರೆ. ಸೊ ಇಲ್ಲೂ ಕೂಡ ರಿಮೂವ್ ಆಗಲ್ಲ. ಇದು ಕೂಡ ಒಂದು ಫೇಲ್ಯೂರ್ ಅಂತಾನೆ ಹೇಳ್ಬೋದಾಗತ್ತೆ. ಅವರಿಗೆ ಬೇಕಾದಂತಹ ಮಿನಿಮಮ್ 50 ಮೆಂಬರ್ಸ್ ಗಳ ಸಹಿ ಸಿಗೋದಿಲ್ಲ. ರೆಸಲ್ಯೂಷನ್ ಪಾಸ್ ಮಾಡಿದ್ಮೇಲೆ ಅದನ್ನ ಮುಂದಿನ ಸ್ಲೈಡ್ಸ್ ಗಳಲ್ಲಿ ನೋಡ್ಕೊಳ್ಳೋಣ. ಒಟ್ಟು 50 ಜನ ಸಹಿ ಮಾಡಬೇಕು. ಬಟ್ ಎಫೆಕ್ಟಿವ್ ಮೆಜಾರಿಟಿ ಆಗ್ಬೇಕಿತ್ತು. ಬಟ್ ಆ ಎಫೆಕ್ಟಿವ್ ಮೆಜಾರಿಟಿ ಆಗೋದಿಲ್ಲ. ಸೊ ಇವರನ್ನ ರಿಮೂವ್ ಮಾಡೋದಕ್ಕೆ 1966 ಕೂಡ ಆಗಲ್ಲ. ನಂತರ 1987 ಬಲರಾಮ್ ಜಾಖಾರ್, 1987 ಬಲರಾಮ್ ಜಾಖಡ್ ಅವರು ಸ್ಪೀಕರ್ ಆಗಿರ್ತಾರೆ. ಆಗ ಕೂಡ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಪಾಸ್ ಮಾಡಿರ್ತಾರೆ. ಆಗ ಕೂಡ ಇವರನ್ನ ರಿಮೂವ್ ಮಾಡಲ್ಲ. ಸೊ ಇದು ಕೂಡ ಫೇಲ್ಯೂರ್. ಈಗ ಇಷ್ಟೆಲ್ಲ ಆದ್ಮೇಲೆ ಈಗ ಓಂ ಬಿರ್ಲಾ ಅವರು, ಸೊ ಓಂ ಬಿರ್ಲಾ ಅವರನ್ನ ಕೂಡ ರಿಮೂವ್ ಮಾಡೋದಕ್ಕೋಸ್ಕರ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ತಗೊಂಡ್ಬಂದಿದ್ದಾರೆ. ಸೊ ಈಗ ಈ ನೋ ಕಾನ್ಫಿಡೆನ್ಸ್ ಮೋಷನ್ ಹೇಗೆ ರನ್ ಆಗತ್ತೆ? ಅದು ಸ್ಪೀಕರ್ ಅವ್ರನ್ನ ರಿಮೂವ್ ಮಾಡ್ತಾರ? ಅವ್ರಿಗೆ ಬೇಕಾದಂತಹ ಎಫೆಕ್ಟಿವ್ ಮೆಜಾರಿಟಿ ಏನಿದೆ ಅದು ಅಷ್ಟು ಓಟ್ ಸಿಗತ್ತಾ ರಿಮೂವ್ ಮಾಡ್ಲಿಕ್ಕೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನೋಡೋಣ. ಸೊ ಬಿಫೋರ್ ಮೂವಿಂಗ್ ಲೆಟ್ಸ್ ಡಿಸ್ಕಸ್ ಹೂ ಇಸ್ ಸ್ಪೀಕರ್ ಅಂತ. ಸೊ ರೆಸಲ್ಯೂಷನ್ ಪಾಸ್ ಮಾಡೋದು ಯಾರು, ಹೇಗ್ ರಿಮೂವ್ ಮಾಡ್ತಾರೆ ಅಂತ ನೋಡೋದಕ್ಕಿಂತ ಮುಂಚೆ ಸ್ಪೀಕರ್ ಅಂದ್ರೆ ಯಾರು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ನಮ್ಗೆ ಪಾರ್ಲಿಮೆಂಟ್ ಅಲ್ಲಿ ವಿ ಹ್ಯಾವ್ ಲೋಕಸಭಾ ಅಂಡ್ ಆಲ್ಸೋ ವಿ ಹ್ಯಾವ್ ರಾಜ್ಯಸಭಾ. ಈ ಎರಡನ್ನ ಸೇರ್ಬಿಟ್ಟು ನಾವು ಪಾರ್ಲಿಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಲೋಕಸಭಾಗೂ ಕೂಡ ಒಬ್ರು ಲೀಡರ್ ಅಂತ ಇರ್ತಾರೆ, ಈ ರಾಜ್ಯಸಭಾಗೂ ಕೂಡ ಒಬ್ರು ಲೀಡರ್ ಅಂತ ಇರ್ತಾರೆ. ಸೊ ರಾಜ್ಯಸಭಾದ ಲೀಡರ್ ಬಂದ್ಬಿಟ್ಟು ವೈಸ್ ಪ್ರೆಸಿಡೆಂಟ್ ಆಗಿದ್ರೆ ಲೋಕಸಭಾದ ಲೀಡರ್ ಬಂದ್ಬಿಟ್ಟು ಸ್ಪೀಕರ್ ಆಗಿರ್ತಾರೆ. ಅಂದ್ರೆ ಸ್ಪೀಕರ್ ಅನ್ನೋರು ಒಬ್ರು ಕಾನ್ಸ್ಟಿಟ್ಯೂಷನಲ್ ಹೆಡ್. ಯಾವ್ದರ ಕಾನ್ಸ್ಟಿಟ್ಯೂಷನಲ್ ಹೆಡ್? ಕೆಳಮನೆಯ ಅಥವಾ ಲೋಕಸಭಾದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಥವಾ ಸೆರೆಮೋನಿಯಲ್ ಹೆಡ್ ಕೂಡ ಆಗಿರ್ತಾರೆ. ಎಕ್ಸಾಮ್ ಅಲ್ಲಿ ಎರಡನ್ನೂ ಕೇಳ್ತಾರೆ, ಕಾನ್ಸ್ಟಿಟ್ಯೂಷನಲ್ ಪ್ಲಸ್ ಸೆರೆಮೋನಿಯಲ್. ಕಾನ್ಸ್ಟಿಟ್ಯೂಷನಲ್ ಹಾಗೂ ಸೆರೆಮೋನಿಯಲ್ ಹೆಡ್ ಅಂತ ಕರೀತಾರೆ ಯಾರನ್ನ? ಸ್ಪೀಕರ್ನ. ಸೊ ವಾಟ್ ಸ್ಪೀಕರ್ ವಿಲ್ ಡೂ? ಸ್ಪೀಕರ್ ನ ಕೆಲಸ ಏನು? ಯಾತಕ್ಕೋಸ್ಕರ ಸ್ಪೀಕರ್ ಬೇಕು ಅಂತ ಹೇಳಿದ್ರೆ
ಒಂದು ಹೌಸ್ ಸ್ಮೂತ್ ಆಗಿ ತನ್ನ ಫಂಕ್ಷನ್ ನಡೆಸಬೇಕು ಅಂತ ಹೇಳಿದ್ರೆ, ಅಂಡ್ ಆಲ್ಸೋ ಒಂದು ಹೌಸಿನ ಡೆಕೋರಮ್ನ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳಿದ್ರೆ, ಬಿಸ್ನೆಸ್ ನ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದ್ರೆ, ಲೆಜಿಸ್ಲೇಟಿವ್ ಪ್ರೊಸೆಸ್ ಅನ್ನ ಸ್ಮೂತ್ ಆಗಿ ರನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದೆಲ್ಲದನ್ನು ಕೂಡ ಯಾರು ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಸ್ಪೀಕರ್ ಅವರು ನಡೆಸ್ಕೊಳ್ತಾ ಹೋಗ್ತಾರೆ ಆಸ್ ಅ ಲೀಡರ್ ಆಫ್ ದ ಲೋಕಸಭಾ. ನೆಕ್ಸ್ಟ್, ಸ್ಪೀಕರ್ ಅವರ ಎಲೆಕ್ಷನ್ ಹೇಗ್ ನಡೆಯುತ್ತೆ ಅಂತ ನೋಡ್ಕೊಳ್ಳೋಣ. ಯಾರು ಅಪಾಯಿಂಟ್ ಮಾಡ್ತಾರೆ ಸ್ಪೀಕರ್ ನ? ನಮ್ಗೆ ಸ್ಟೇಟ್ ಎಕ್ಸಾಮ್ಸ್ ಅಲ್ಲೂ ಕೂಡ ಇದನ್ನ ಕೇಳ್ತಾರೆ, ಹಾಗೆಯೇ ಸೆಂಟ್ರಲ್ ಎಕ್ಸಾಮ್ ಅಲ್ಲೂ ಕೂಡ ಇದನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸ್ಪೀಕರ್ ನ ಯಾರು ಎಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿಯಾದಂತಹ ಸಪರೇಟ್ ಎಲೆಕ್ಷನ್ ನಡೆಯೋದಿಲ್ಲ. ದೇರ್ ಇಸ್ ನೋ ಸಪರೇಟ್ ಎಲೆಕ್ಷನ್ ಫಾರ್ ದ ಸ್ಪೀಕರ್. ಆಲ್ರೆಡಿ ಸೆಲೆಕ್ಟ್ ಆಗಿರುವಂತಹ ಮೆಂಬರ್ಸ್ ಅಲ್ಲಿ ಅವರಲ್ಲೇ ಇರುವಂತಹ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಯಾರು ಆಲ್ರೆಡಿ ಮೆಂಬರ್ಸ್ ಗಳಿರ್ತಾರೆ ಅವರು ಸ್ಪೀಕರ್ ಅಂತ ಹೇಳ್ಬಿಟ್ಟು ಅವರಲ್ಲೇ ಇರುವಂತಹ ಒಬ್ರು ಎಲೆಕ್ಟೆಡ್ ಮೆಂಬರ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾರೆ, ಅವರನ್ನ ಲೀಡರ್ ಆಗಿ ಫಾರ್ಮ್ ಮಾಡ್ತಾರೆ. ಸೊ ಇದು ಎಲೆಕ್ಷನ್ ಪ್ರೋಸೆಸ್. ಸೊ ಯಾವಾಗ ಎಲೆಕ್ಷನ್ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ, ಯೂಶಲಿ ಗವರ್ಮೆಂಟ್ ಫಾರ್ಮ್ ಆಗುತ್ತೆ ಅಲ್ವಾ. ಸೊ ಗವರ್ಮೆಂಟ್ ಫಾರ್ಮ್ ಆದ್ಮೇಲೆ ಫಸ್ಟ್ ಸೆಷನ್ ಆಗುತ್ತೆ, ಅಂದ್ರೆ ಫಸ್ಟ್ ಸಿಟ್ಟಿಂಗ್ ಆಫ್ ಲೋಕಸಭಾ ಆಗುತ್ತೆ. ಫಸ್ಟ್ ಸಿಟ್ಟಿಂಗ್ ಆಫ್ ಲೋಕಸಭಾ ಆದ ತಕ್ಷಣನೇ ಅದರ ಹತ್ತಿರ ಇರುವಂತಹ ಅಥವಾ ಆಸುಪಾಸು ಇರುವಂತಹ ಡೇಟ್ ಅಲ್ಲಿ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ಬಿಟ್ಟು ಎಲೆಕ್ಷನ್ ನ ನಡೆಸಲಾಗತ್ತೆ. ಸೊ ಒನ್ಸ್ ಸ್ಪೀಕರ್ ಏನಾದ್ರೂ ಸೆಲೆಕ್ಟ್ ಆದ್ಮೇಲೆ ಲೋಕಸಭಾ ಎಷ್ಟು ವರ್ಷ ಇರುತ್ತೆ ಅಷ್ಟು ವರ್ಷ ಮಾತ್ರ ಸ್ಪೀಕರು ಲೀಡರ್ ಆಗಿ ಆಕ್ಟ್ ಆಗ್ತಾರೆ. ಇಫ್ ಇನ್ ಕೇಸ್ ಲೋಕಸಭಾದ ಡೆಸಲ್ಯೂಷನ್ ಆದ್ರೆ, ಲೋಕಸಭಾ ಹೋದ್ರೆ, ಆಗ ಸ್ಪೀಕರ್ ಕೂಡ ತಮ್ಮ ಪೊಸಿಷನ್ ಇಂದ ವೆಕೇಟ್ ಆಗ್ತಾರೆ. ಸೊ ಇದು ಲೋಕಸಭಾದಲ್ಲಿ ಇರುವಂತಹ ಸ್ಪೀಕರ್ ಅನ್ನ ಸೆಲೆಕ್ಟ್ ಮಾಡುವಂತಹ ರೀತಿ. ಹಾಗಿದ್ರೆ ಲೋಕಸಭಾದ ಸ್ಪೀಕರ್ ನ ಹೇಗೆ ರಿಮೂವ್ ಮಾಡ್ತಾರೆ ಅಥವಾ ಹೇಗೆ ವೆಕೇಟ್ ಆಗ್ತಾರೆ ಲೋಕಸಭಾದಿಂದ ಸ್ಪೀಕರ್ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಲೋಕಸಭಾದ ಸ್ಪೀಕರು ಡೆಸಲ್ಯೂಷನ್ ಆದ್ರೆ ವೆಕೇಟ್ ಆಗ್ತಾರೆ ಅಂತ ಗೊತ್ತಾಯ್ತು, ವೆಕೇಟಿಂಗ್ ಆಫ್ ದ ಸ್ಪೀಕರ್. ಬಟ್ ನೆಕ್ಸ್ಟ್ ಎಲೆಕ್ಷನ್ ಆಗಿ ಹೊಸ ಸ್ಪೀಕರ್ ಇರೋ ತನಕ ಇವರು ತಮ್ಮ ಪೊಸಿಷನ್ ಅಲ್ಲಿ ಇರ್ತಾರೆ. ಅಂದ್ರೆ ಫಸ್ಟ್ ಸಿಟ್ಟಿಂಗ್ ಆಫ್ ಲೋಕಸಭಾ ಆಗಿ ಹೊಸ ಎಲೆಕ್ಷನ್ ಆಗ್ಬಿಟ್ಟು ಹೊಸ ಸ್ಪೀಕರ್ ಬರೋ ತನಕ ಇವರು ವೆಕೇಟ್ ಆಗ್ಬೇಕಾಗಿರುವಂತಹ ಪೊಸಿಷನ್ ಅಲ್ಲಿ ಇರ್ತಾರೆ. ಸೊ ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ ರೆಸಿಗ್ನೇಷನ್. ಯಾರಿಗೆ ರೆಸಿಗ್ನೇಷನ್ ಕೊಡ್ಬೇಕು ಅಂತ ಹೇಳಿದ್ರೆ ಡೆಪ್ಯೂಟಿ ಸ್ಪೀಕರ್ ಅಂತ ಇರ್ತಾರೆ. ಡೆಪ್ಯೂಟಿ ಸ್ಪೀಕರ್ಗೆ ಕೊಡೋ ರೆಸಿಗ್ನೇಷನ್ ಕೊಡೋ ಮೂಲಕ ತಮ್ಮ ಪೊಸಿಷನ್ ನ ಬಿಟ್ಬಿಟ್ಟು ಸ್ಪೀಕರ್ ಹೋಗ್ಬೋದು. ನೆಕ್ಸ್ಟ್, ಈಗ ಆಗಿರುವಂತಹ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್, ದಟ್ ಇಸ್ ರೆಸಲ್ಯೂಷನ್ ಪಾಸ್ ಮಾಡೋ ಮೂಲಕ ಲೋಕಸಭಾದ ಸ್ಪೀಕರ್ ಅನ್ನ ರಿಮೂವ್ ಮಾಡಬಹುದು. ಸೊ ಹೇಗೆ ರೆಸಲ್ಯೂಷನ್ ಪಾಸ್ ಮಾಡ್ತಾರೆ ಅಂತ ಹೇಳಿದ್ರೆ, ರೆಸಲ್ಯೂಷನ್ ಪಾಸ್ ಮಾಡೋ ಮೂಲಕ ಅಂದ್ರೆ ಇಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರಲ್ವಾ ಅದರಲ್ಲಿ ಮೆಜಾರಿಟಿ ಆಫ್ ದ ಮೆಂಬರ್ಸ್ ರೆಸಲ್ಯೂಷನ್ ಪಾಸ್ ಮಾಡಬೇಕು. ಸೊ ಮೆಜಾರಿಟಿ ಆಫ್ ದ ಮೆಂಬರ್ ರೆಸಲ್ಯೂಷನ್ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ, ವಿಚ್ ಮೀನ್ಸ್ ಟೋಟಲ್ ಮೆಂಬರ್ ಆಫ್ ದ ಹೌಸ್ ಎಕ್ಸ್ಕ್ಲೂಡಿಂಗ್ ದ ವೇಕೆಂಟ್ ಸೀಟ್ಸ್. ವೇಕೆಂಟ್ ಸೀಟ್ ಇದ್ರೆ ಅದನ್ನ ಬಿಟ್ಬಿಟ್ಟು ಟೋಟಲ್ ಮೆಂಬರ್ ಆಫ್ ದ ಹೌಸ್ ಈ ರೆಸಲ್ಯೂಷನ್ ಪಾಸ್ ಮಾಡ್ಬೇಕಾಗತ್ತೆ. ಅಂಡ್ ಪಾಸ್ ಮಾಡೋದಕ್ಕಿಂತ ಮುಂಚೆ 14 ದಿನದ ನೋಟಿಸ್ ಅನ್ನ ಕೂಡ ನಾವು ಕೊಡ್ಬೇಕಾಗತ್ತೆ. ನೋಟಿಸ್ ಅನ್ನ ಕೊಡದಲೆ ಯಾವುದೇ ರೀತಿಯಾದಂತಹ ರೆಸಲ್ಯೂಷನ್ ಪಾಸ್ ಮಾಡ್ಲಿಕ್ಕೆ ಅಥವಾ ಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಒಂದು ರೆಸಲ್ಯೂಷನ್ ಪಾಸ್ ಆಗ್ಬೇಕಂತ ಹೇಳಿದ್ರೆ ಪ್ರಿಯರ್ 15 ಡೇಸ್ ನೋಟಿಸ್ ಅನ್ನ ಕೊಡ್ಬೇಕಾಗತ್ತೆ. ನಂತರ ಅಂಡ್ ಆಲ್ಸೋ ಅದು ಸಪೋರ್ಟ್ ಆದ್ಮೇಲೆ 50 ಜನ ಮೆಂಬರ್ಸ್ ಗಳು ಅದಕ್ಕೆ ಸಪೋರ್ಟ್ ಇದೀವಿ ಅಂತ ಹೇಳ್ಬಿಟ್ಟು ಅಡ್ಮಿಟ್ ನ ಮಾಡ್ಬೇಕಾಗತ್ತೆ. ರಿಮೂವಲ್ ಪ್ರೊಸೆಸ್ ಕನ್ಸಿಡರೇಷನ್ ಅಲ್ಲಿ ಇದ್ದಾಗ ಸ್ಪೀಕರು ಒಂದು ಹೌಸ್ ಏನಿದೆ ಅದರಲ್ಲಿ ಪ್ರಿಸೈಡ್ ಆಗ್ಬೋದು ಅಥವಾ ಪ್ರೆಸೆಂಟ್ ಇರ್ಬೋದು. ಅಂದ್ರೆ 14 ದಿನದ ಕಾಲ ಅವ್ರಿಗೇನು ಕೊಟ್ಟಿರ್ತಾರೆ ಅಲ್ವಾ, ಆ ಪೀರಿಯಡ್ ಅಲ್ಲಿ ಹೌಸ್ ಅನ್ನ ಅಟೆಂಡ್ ಮಾಡಬಹುದು, ಅಲ್ಲಿ ನಡೀತಾ ಇರುವಂತಹ ಕಾರ್ಯಗಳಿಗೆ ಅಥವಾ ಸೆಷನ್ಸ್ ಗಳಿಗೆ ಅಟೆಂಡ್ ಆಗಬಹುದು. ಬಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಫಸ್ಟ್ ಇನ್ಸ್ಟಾನ್ಸ್ ಅಂದ್ರೆ ಮೊದ್ಲಿಗೆ ಓಟನ್ನ ಹಾಕ್ಬೋದು ಹೊರತು ಯಾವಾಗ ಇಂಬ್ಯಾಲೆನ್ಸ್ ಇರುತ್ತೆ ಆಗ ಓಟನ್ನ ಹಾಕ್ಬಿಟ್ಟು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫಸ್ಟ್ ಇನ್ಸ್ಟಾನ್ಸ್ ಅಲ್ಲಿ ಮಾತ್ರ ಬೇರೆಯ ಮೆಂಬರ್ ಗಳು ಹೇಗೆ ಓಟ್ ಹಾಕ್ತಾರೆ ಹಾಗೆ ಇವರು ಓಟನ್ನ ಹಾಕ್ಬೋದು. ಅನ್ಈಕ್ವಲ್ ಅಥವಾ ಈಕ್ವಾಲಿಟಿಗೋಸ್ಕರ ಓಟನ್ನ ಹಾಕೋ ಹಾಗಿಲ್ಲ. ಅಂಡ್ ಮೋಷನ್ ಏನಾದ್ರೂ ಶೆಡ್ಯೂಲ್ ಆದ್ಮೇಲೆ ಡಿಸ್ಕಷನ್ 10 ದಿನದೊಳಗಡೆ ಮುಗಿಬೇಕಾಗತ್ತೆ. ಸೊ ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅಥವಾ ಆರ್ಟಿಕಲ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ, ಸೊ ಆರ್ಟಿಕಲ್ಸ್ ಗಳನ್ನ ನಾವು ನೋಡಿದ್ರೆ
ಆರ್ಟಿಕಲ್ 94C ಆರ್ಟಿಕಲ್ 94C ಆಫ್ ದ ಕಾನ್ಸ್ಟಿಟ್ಯೂಷನ್ ಇದ್ರ ಪ್ರಕಾರ ಸ್ಪೀಕರ್ ಅನ್ನ ರಿಮೂವ್ ಮಾಡೋದು ಮೆಜಾರಿಟಿ ಮೆಂಬರ್ ರೆಸಲ್ಯೂಷನ್ ಪಾಸ್ ಮಾಡೋ ಮೂಲಕ. ಅಂದ್ರೆ ಇವಾಗ ಏನ್ ನಡೀತಿದೆ ಅಲ್ವಾ, ಅದನ್ನ ಆರ್ಟಿಕಲ್ 94 ಸಬ್ ಕ್ಲಾಸ್ ಸಿ ಅಂಡರ್ ಅಲ್ಲಿ ನೋಡ್ತೀವಿ. ಅಂಡ್ ಈ ಪ್ರಾವಿಷನ್ ಓನ್ಲಿ ಲೋಕಸಭೆಗೆ ಮಾತ್ರ ಅಪ್ಲೈ ಆಗತ್ತೆ, ರಾಜ್ಯಸಭೆಗೆ ಅಪ್ಲೈ ಆಗೋದಿಲ್ಲ. ಆರ್ಟಿಕಲ್ 94 ಆಫ್ ದ ಕಾನ್ಸ್ಟಿಟ್ಯೂಷನ್ ಸ್ಪೀಕರ್ ಅಂದ್ರೆ 94 ಏನಿದೆ ಅಲ್ವಾ ಆರ್ಟಿಕಲ್, ಈ 94 ಸ್ಪೀಕರ್ ಹಾಗೆಯೇ ಡೆಪ್ಯೂಟಿ ಸ್ಪೀಕರ್ ಆಫೀಸ್ ವೇಕೆನ್ಸಿ ಬಗ್ಗೆ ಮಾತಾಡತ್ತೆ. FDA ಅಥವಾ SDA ಎಕ್ಸಾಮ್ ಅಲ್ಲಿ ಆರ್ಟಿಕಲ್ 94 ಅಂತ ಏನಾದ್ರು ನಿಮಗೆ ಕೊಟ್ರೆ ಆ ಆರ್ಟಿಕಲ್ 94 ಬರೀ ಸ್ಪೀಕರ್ ಬಗ್ಗೆ ಮಾತ್ರ ಅಲ್ಲ, ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ಕೂಡ ಮಾತಾಡತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಆರ್ಟಿಕಲ್ 94A. ಸೊ ಆರ್ಟಿಕಲ್ 94A ಆರ್ಟಿಕಲ್ 94A ಇದರ ಪ್ರಕಾರ ಸ್ಪೀಕರ್ ಪೊಸಿಷನ್ ಆಟೋಮೆಟಿಕಲಿ ವೆಕೇಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಆಟೋಮೆಟಿಕಲಿ ಅನ್ನೋ ವರ್ಡ್ ತುಂಬಾನೇ ಇಂಪಾರ್ಟೆಂಟ್. ಸೊ ಯಾವಾಗ ಆಟೋಮೆಟಿಕಲಿ ವೆಕೇಟ್ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಲೋಕಸಭಾ ವೇಕೆಂಟ್ ಆಗುತ್ತೆ ಅಥವಾ ಡಿಸಾಲ್ವ್ ಆಗುತ್ತೆ, ಆಗ ಆಟೋಮೆಟಿಕಲಿ ಸ್ಪೀಕರ್ ಅದು ಪೊಸಿಷನ್ ಕೂಡ ಸೀಸ್ ಆಗುತ್ತೆ ಅಂತ ಅರ್ಥ ಇದು. ನೆಕ್ಸ್ಟ್ ಆರ್ಟಿಕಲ್ 94 ಸಬ್ ಕ್ಲಾಸ್ ಬಿ ರೆಸಿಗ್ನೇಷನ್ ಕೊಡೋ ಮೂಲಕ. ರೆಸಿಗ್ನೇಷನ್ ಯಾರಿಗೆ ಕೊಡ್ತಾರೆ? ಡೆಪ್ಯೂಟಿ ಸ್ಪೀಕರಿಗೆ ಕೊಡ್ತಾರೆ. ಸೊ ನೆನಪಿರ್ಲಿ, ಇಲ್ಲಿ ಗವರ್ನರ್ಗೆ ಕೊಡೋದಿಲ್ಲ. ಯಾರಿಗೆ ಕೊಡ್ತಾರೆ? ಡೆಪ್ಯೂಟಿ ಸ್ಪೀಕರಿಗೆ ಕೊಡ್ತಾರೆ ರೆಸಿಗ್ನೇಷನ್ ಲೆಟರ್ ಅನ್ನ. ಅಂಡ್ ರೆಸಲ್ಯೂಷನ್ ಯಾವ ರೀತಿ ಪಾಸ್ ಆಗ್ಬೇಕು ಮೆಜಾರಿಟಿ ಅಂತ ಕೇಳಿದ್ರೆ, ಮೆಜಾರಿಟಿ ಆಫ್ ದ ಆಲ್ ದೆನ್ ಮೆಂಬರ್ ಆಫ್ ದ ಲೋಕಸಭಾ ಪ್ರೆಸೆಂಟ್ ಅಂಡ್ ವೋಟಿಂಗ್, ಅಂದ್ರೆ ಇದನ್ನ ನಾವು ಎಫೆಕ್ಟಿವ್ ಮೆಜಾರಿಟಿ ಅಂತ ಹೇಳಿ ಕರಿತೀವಿ. ಸೊ ರೆಸಲ್ಯೂಷನ್ ಪಾಸ್ ಮಾಡೋದು ಎಫೆಕ್ಟಿವ್ ಮೆಜಾರಿಟಿ ಇದ್ದಾಗ ಅಂತ ಗೊತ್ತಾಯ್ತು. ಅದರ್ ರೂಲ್ಸ್ ಏನು? ಅಪಾರ್ಟ್ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಸ್ಪೀಕರ್ ಬಗ್ಗೆ ಬೇರೆ ಯಾವ್ದಾದ್ರು ರೂಲ್ಸ್ ಬುಕ್ ಅಲ್ಲಿ ಇದೆಯಾ ಅಂತ ಹೇಳಿದ್ರೆ, ವಿ ಹ್ಯಾವ್ ಅ ರೂಲ್ ಆಫ್ ಪ್ರೊಸೀಜರ್ ಅಂಡ್ ಕಂಡಕ್ಟ್ ಆಫ್ ಬಿಸ್ನೆಸ್ ಆಫ್ ಲೋಕಸಭಾ ಬುಕ್. ಅದರಲ್ಲಿ ರೂಲ್ 200A ನ ಅಡಿಯಲ್ಲಿ ಸ್ಟ್ರಿಕ್ಟ್ ಗೈಡ್ ಲೈನ್ಸ್ ಅನ್ನ ಕೊಡ್ಲಾಗಿದೆ. ಸೊ ಏನು ಸ್ಟ್ರಿಕ್ಟ್ ಗೈಡ್ ಲೈನ್ಸ್ ಅಂತ ಹೇಳಿದ್ರೆ, ಒನ್ಸ್ ರೆಸಲ್ಯೂಷನ್ ಏನಾದ್ರು ಪಾಸ್ ಆದ್ಮೇಲೆ ಆ ರೆಸಲ್ಯೂಷನ್ ಯಾವಾಗ್ಲೂ ಕೂಡ ಕ್ಲಿಯರ್ ಆಗಿರ್ಬೇಕು, ಪ್ರಿಸೈಸ್ಲಿ ವರ್ಡ್ ಅಲ್ಲಿ ಇರ್ಬೇಕಾಗತ್ತೆ. ನೆಕ್ಸ್ಟ್ ರೆಸ್ಟ್ರಿಕ್ಷನ್ಸ್, ಸ್ಟ್ರಿಕ್ಟ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಇದ್ರಲ್ಲಿ. ಅಂದ್ರೆ ಫ್ರೀ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಇನ್ಫರೆನ್ಸ್ ಅಥವಾ ಎಕ್ಸ್ಪ್ರೆಷನ್ಸ್ ಗಳನ್ನ ಅಂದ್ರೆ ಐರಾನಿಕ್ ಎಕ್ಸ್ಪ್ರೆಷನ್ಸ್ ಗಳನ್ನ ಕೊಡೋದು ಅಥವಾ ಡಿಫಮೇಷನ್ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡೋದು, ಇದನ್ನ ರಿಸ್ಟ್ರಿಕ್ಟ್ ಮಾಡಿರ್ತಾರೆ. ಅಂಡ್ ನೋ ಸ್ಪೀಚ್, ಯಾರ್ದು ನೋ ಸ್ಪೀಚ್ ಅಂತ ಹೇಳಿದ್ರೆ, ಯಾರು ಈ ರೂಲ್ ಬುಕ್ ಪ್ರಕಾರ ಮೋಷನ್ ಅನ್ನ ಯಾರು ಅಡ್ಮಿಟ್ ಮಾಡಿರ್ತಾರಲ್ವಾ, ಮೆಂಬರ್ ಆಗಿರ್ಬೋದು ಅಥವಾ ಮೆಂಬರ್ಸ್ ಅಥವಾ ಗ್ರೂಪ್ ಆಫ್ ಮೆಂಬರ್ಸ್ ಆಗಿರ್ಬೋದು, ಅವರು ಇಲ್ಲಿ ಒಮ್ಮೆ ಸಲ್ಲಿಸಿದ ಮೇಲೆ, ತಮ್ಮ ನೋ ಕಾನ್ಫಿಡೆನ್ಸ್ ಮೋಷನ್ ನ ಸಲ್ಲಿಸಿದ ಮೇಲೆ ತಿರ್ಗಾ ಯಾವುದೇ ರೀತಿಯಾದಂತಹ ಡಿಸ್ಕಷನ್ ಅಥವಾ ಭಾಷಣವನ್ನ ಮಾಡ್ಲಿಕ್ಕೆ ಅಲೋ ಇಲ್ಲ, ರೂಲ್ 200A ಅಡಿಯಲ್ಲಿ. ಸೊ ಆರ್ಟಿಕಲ್ 94A, B, C and also 200A according to the procedure and conduct of business of ಲೋಕಸಭಾ ರೂಲ್. ಇದಿಷ್ಟು ಕೂಡ ನೆನಪಿರ್ಬೇಕಾಗತ್ತೆ. ಸೊ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇದಿಷ್ಟು ಕೂಡ ಇಂಪಾರ್ಟೆಂಟ್, ಬಿಕಾಸ್ ಎಕ್ಸಾಮ್ ಅಲ್ಲಿ ಎಲೆಕ್ಷನ್, ವೇಕೆಂಟ್ ಎರಡನ್ನು ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅಂಡ್ ಅವರ ವರ್ಕಿಂಗ್ ಇದಿಷ್ಟು ಕೂಡ ಕೇಳ್ತಾರೆ. ಟರ್ಮ್ ಬಂದ್ಬಿಟ್ಟು ಸ್ಪೆಸಿಫಿಕ್ ಆಗಿ 5 years ಅಂತ ಏನಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಪಾರ್ಟಿ ವಿಚ್ ಇಸ್ ರೂಲಿಂಗ್. ಇನ್ ಕೇಸ್ ಅದೇನಾದ್ರು ಡಿಸಲ್ಯೂಷನ್ ಆದ್ರೆ ಇವರ ಪೊಸಿಷನ್ ಕೂಡ ಹೋಗುತ್ತೆ. ಅಂಡ್ ಆಲ್ಸೋ ಇವ್ರದ ರೂಲ್ ನೋಡ್ಕೊಂಡ್ರೆ, ಪ್ರಿಸೈಡ್ ಮಾಡೋದು ಅಂದ್ರೆ ಯಾವಾಗ ರೆಸಲ್ಯೂಷನ್ ಅಥವಾ ರಿಮೂವಲ್ ಪ್ರೊಸೆಸ್ ಇರುತ್ತೆ, ಆಗ ಈ ಕೆನಾಟ್ ಪ್ರಿಸೈಡ್ ಓವರ್ ದ ಮೀಟಿಂಗ್, ಬಟ್ ಈ ಕ್ಯಾನ್ ಪಾರ್ಟಿಸಿಪೇಷನ್ ಮಾಡಬಹುದು. ಅಂಡ್ ಫಸ್ಟ್ ಇನ್ಸ್ಟಾನ್ಸ್ ಅಲ್ಲಿ ವೋಟಿಂಗ್ ನ ಆಗೋಂಗಿಲ್ಲ, ಫಸ್ಟ್ ಇನ್ಸ್ಟಾನ್ಸ್ ಅಲ್ಲಿ ವೋಟಿಂಗ್ ನ ಹಾಕಬಹುದು, ಬಟ್ ಏನಾದ್ರೂ ಇನ್ಇಕ್ವಾಲಿಟಿ ಇದ್ರೆ ಅಲ್ಲಿ ವೋಟಿಂಗ್ ಅನ್ನ ಹಾಕೋ ಹಾಗಿಲ್ಲ. ಈಗ ಎಕ್ಸಾಮ್ ಅಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ ನ ಕೇಳ್ತಾರೆ, ಸೊ ಪ್ರಿಲಿಮ್ಸ್ ಅಲ್ಲಿ ಯಾವ ತರ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ವಿತ್ ರೆಫರೆನ್ಸ್ ಟು ದ ರಿಮೂವಲ್ ಆಫ್ ಸ್ಪೀಕರ್ ಆಫ್ ಲೋಕಸಭಾ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಫಸ್ಟ್ ಒನ್, a resolution for removal would only after giving at least 14 days notice. 14 ದಿನಗಳ ನೋಟಿಸ್ ಅನ್ನ ಕೊಟ್ಟ ಮೇಲೆ ಮಾತ್ರ ರೆಸಲ್ಯೂಷನ್ ನ ಪಾಸ್ ಮಾಡಬೇಕು ಅಂತ ಹೇಳೋದು ಕರೆಕ್ಟ್, ಆಲ್ರೆಡಿ ನೋಡ್ಕೊಂಡ್ವಿ. ಎರಡನೆಯ ಸ್ಟೇಟ್ಮೆಂಟ್, ದ ರೆಸಲ್ಯೂಷನ್ ಮಸ್ಟ್ ಬಿ ಪಾಸ್ಡ್ ಬೈ ಅ ಸ್ಪೆಷಲ್ ಮೆಜಾರಿಟಿ ಆಫ್ ದ ಹೌಸ್
2/3 ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್. ಇದು ರಾಂಗು, ಬಿಕಾಸ್ ಇಲ್ಲಿ ಎಫೆಕ್ಟಿವ್ ಮೆಜಾರಿಟಿ ಇರಬೇಕು. ಸ್ಪೆಷಲ್ ಮೆಜಾರಿಟಿ ಅಲ್ಲ, ಎಫೆಕ್ಟಿವ್ ಮೆಜಾರಿಟಿ. ಮೂರನೆಯ ಸ್ಟೇಟ್ಮೆಂಟ್, ದ ಸ್ಪೀಕರ್ ಕ್ಯಾನ್ ನಾಟ್ ವೋಟ್ ಆನ್ ದ ರೆಸಲ್ಯೂಷನ್ ಫಾರ್ ಹಿಸ್ ಆರ್ ಹರ್ ಓನ್ ರಿಮೂವಲ್. ಇದು ಕೂಡ ರಾಂಗ್. ಕೆನಾಟ್ ವೋಟ್, ಅವರನ್ನ ರಿಮೂವ್ ಮಾಡ್ಲಿಕ್ಕೆ ಅವರೇ ವೋಟ್ ಹಾಕೊಳ್ಳಾಗಿಲ್ಲ. ಸೊ ಆನ್ಸರ್ ಬಂದ್ಬಿಟ್ಟು ಒನ್ ಓನ್ಲಿ ಸ್ಟೇಟ್ಮೆಂಟ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಮೇನ್ಸ್ ಕ್ವಶನ್ ನೋಡ್ಕೊಳ್ಳೋಣ. The office of the speaker is the pivot of parliamentary democracy. In light of recent no confidence motion, discuss the constitutional safeguard ensuring the independence of speaker and procedure for the removal. How does the speaker's role change during such proceedings? ಸೊ ಇದು 250 ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದಕ್ಕೆ ಆನ್ಸರ್ ಅನ್ನ ಪ್ರಾಕ್ಟೀಸ್ ಮಾಡಿ. ಎವ್ರಿ ಡೇ ಕ್ವಶನ್ ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಗೆ ಆನ್ಸರ್ ಬರೀಲಿಕ್ಕೆ ಅಥವಾ ಎಕ್ಸಾಮ್ ಹಾಲ್ ಅಲ್ಲಿ ಆನ್ಸರ್ ನ ಬರೀಲಿಕ್ಕೆ ಕಷ್ಟ ಆಗ್ತಾ ಹೋಗೋದಿಲ್ಲ. ಸೊ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.